ಸರ್ಕಾರದ ಬೆಂಬಲ ಇದೆ ಅನ್ನುವಂಥದ್ದನ್ನು ಮಾತ್ರ ಕೂಡ ಹೇಳಲಿಕ್ಕೂ ಇಷ್ಟಪಡ್ತೇನೆ. ಇವತ್ತಲ್ಲ ನಾಳೆ ಒಂದು ದಿವಸ ನಮ್ಮ ಹಾಸ್ಟೆಲಲ್ಲಿ ಇವರಿಗೆ ದೊಡ್ಡದಾಗಿ ಖರ್ಚು ಮಾಡುವಂತ ಸನ್ಮಾನಗಳು ಕೂಡ ಮಾಡಬೇಕಾಗುತ್ತೆ. ಇಷ್ಟಕ್ಕೆ ಸೀಮಿತ ಇಲ್ಲ ಅಂತ ಮಾತಾಡ. ಯಾಕೆಂದ್ರೆ ಈ ಸಿರಿಯಪ್ಪೇಶು ಅವರು ಜೀವನದಲ್ಲಿ ಎಲ್ಲ ಬಡವರ ಆಧಾರಿಗಳು ಸಾಕಷ್ಟು ಜನ ಕೆಲಸ ಕೊಡಿಸಿದ್ದಾರೆ. ಅವರು ಜೀವನ ಕೇವಲ ಪ್ರಿನ್ಸಿಪಾಲರಾಗಿದ್ರು, ಆಡಳಿತಾಧಿಕಾರಿ ಆಗಿದ್ರು, ಮತ್ತು ನೌಕರ ಸಂಘದ ಅಧ್ಯಕ್ಷರಾಗಿದ್ದರು. ಹಾಗಾಗಿ ತಮ್ಮ ಜೊತೆಗೆ ಮಾರ್ಕೆಟ್ ಸಮಿತಿಯಲ್ಲಿದ್ದರು. ತಾವು ಕೂಡ ಒಡನಾಡದಲ್ಲಿ ಅತ್ಯಂತ ಒಂದು ಕುಟುಂಬದರಾಗಿ ಬೆಳೆದು ಬಂದಿದ್ರು. ಅದ್ರ ಜೊತೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೀವಿ, ಇವತ್ತಿಗೂ ಇದೆ. ಯಾಕೆ ಹೇಳಿದೆ ಅಂದರೆ ನನಗೆಲ್ಲ ಒಂದು ರೀತಿ ಆಶ್ಚರ್ಯವಾದಂಥ ವಿಚಾರ. ನಿನ್ನೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಪ್ರಿನ್ಸಿಪಾಲ್ ಇವರಾಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂಥ ಮಂಜಣ್ಣವರು ಒಂದು ಫೋನ್ ಹಾಕಿದ್ರು ನನಗೆ. ಏನಿಲ್ಲ, ನೀವು ದಯವಿಟ್ಟು ತಾಲ್ಲೂಕಿನಲ್ಲಿ ಇದ್ದೀರು. ಈಗ ನಮ್ಮ ನಗರಸಭಾ ಸದಸ್ಯರು ಜಯಣ್ಣವರು ನಮ್ಮ ತಂದೆಯವರನ್ನ ಬಹಳ ಹಿರಿಯರು ಅಂತ ಗುರುತಿಸಿಬಿಟ್ಟು ಅವರನ್ನ ಈ DYSP ರೋಡು ಮತ್ತು ನಮ್ಮ ಹಾಸ್ಟೆಲ್ಗೆ ಸಂಬಂಧಪಟ್ಟ ರಸ್ತೆಗೆ BV ಸಿರಿಯಣ್ಣನವರ ರಸ್ತೆ ಅಂತ ಹೆಸರನ್ನಿಟ್ಟು ಇಟ್ಟು ರೆಸಲ್ಯೂಷನ್ ಪಾಸ್ ಮಾಡಿದರೆ ಅದಕ್ಕೆ ನಾವು ಈ ಸಮಾಜ ಅವರಿಗೆ ಕೃತಜ್ಞತೆಯನ್ನ ಅರ್ಪಿಸಬೇಕಾಗುತ್ತೆ. ಕೇವಲ ನಾವು ಬರುವಂತ ಸೀಮಿತ ಅಂತ ಹೇಳೋದು. ಈ ಸಂದರ್ಭದಲ್ಲಿ ನಾವು ಎಲ್ಲಾ ಸಮಾಜದವರು ಕೂಡ ಇವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಸಿರಿಯಪ್ಪ.